ಆ್ಯಸ್ ಪರ್ ಗೂಗಲ್ ಮ್ಯಾಪ್ ಗೋರಿಕೊಂಡಿಂದ 15 ಕಿಲೋಮೀಟ್ರ್ ಇತ್ತು, ಇವಾಗ 12 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ನಾವು 3 ಕಿಲೋಮೀಟ್ರ್ ನಡೆದ್ವಿ. ಎಷ್ಟು ನಡೆದ್ವಿ ಬ್ರೋ? ನೋಡಿ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗತ್ತೆ. ಬ್ರೋ ಎಷ್ಟು ಕಿಲೋಮೀಟ್ರ್ ನಡೆದ್ವಿ? 3 ಕಿಲೋಮೀಟ್ರ್ ನಡೆದ್ವಿ ಅಷ್ಟೇಯಾ? ಅಬ್ಬಾ ತುಂಬಾ ಕಷ್ಟ ಇದೆ, ಆಗ್ತಾ ಇಲ್ಲ ಮಹಾದೇವ. ಹಿಂದಿನ ವಿಡಿಯೋದಲ್ಲಿ ಕುಂದಾಪುರದಿಂದ ಗೌರಿಕೊಂಡವರೆಗೆ ಟ್ರಾವೆಲ್ ಮಾಡಿದ ವಿಡಿಯೋ ಹಾಕಿದ್ದೆ. ಇದು ಫಾಲೋ ಅಪ್ ವಿಡಿಯೋ. ಈ ವಿಡಿಯೋದಲ್ಲಿ ಗೌರಿಕೊಂಡ್ನಿಂದ ಕೇದಾರ್ನಾಥ್ಗೆ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹೋಗೋ ದಾರಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಎನ್ನುವುದರ ಬಗ್ಗೆ ಸಾಧ್ಯವಾದಷ್ಟು ಕವರ್ ಮಾಡಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮತ್ತೆ ಹಿಂದಿನ ವಿಡಿಯೋ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೇನೆ, ನೀವು ಅದನ್ನು ಕೂಡ ನೋಡಬಹುದು. ಗೌರಿಕೊಂಡ್ನಿಂದ ಟೆಂಪಲ್ಗೆ ಹೋಗಲು ತುಂಬ ಆಪ್ಷನ್ ಇದೆ ಆಯಿತಾ. ಹೆಚ್ಚಿನವರು ಕಾಲ್ನಡಿಗೆಯಲ್ಲಿ ಹೋದರೆ ಅಂದರೆ ಟ್ರೆಕ್ಕಿಂಗ್ ಮೂಲಕ ಹೋದರೆ, ಕೆಲವರು ಕುದುರೆ ಸವಾರಿ ಮಾಡ್ತಾರೆ. ಇದರ ಪ್ರೈಸಿಂಗ್ ಬಂದುಬಿಟ್ಟು 1500 ಅಥವಾ 2000 ಸ್ಟಾರ್ಟ್ ಆಗುತ್ತೆ. ಸೀಸನಲ್ಲಿ ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಕೆಲವರು ಪೀತು ಅಥವಾ ಬಕೆಟ್ ಆಪ್ಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಟ್ರಾವೆಲ್ ಮಾಡ್ತಾರೆ. ಸೊ ಅದ್ರ ಪ್ರೈಸ್ ಬಂದುಬಿಟ್ಟು 5000 ಸ್ಟಾರ್ಟ್ ಆಗುತ್ತೆ. ಸೀಸನಲ್ಲಿ ಅಂತೂ ಇನ್ನೂ ಜಾಸ್ತಿ ಇರುತ್ತೆ. ಮತ್ತು ಸ್ವಲ್ಪ ಜನ ಅಂದರೆ ಬೆರಳೆಣಿಕೆ ಜನ ಪಲ್ಲಕ್ಕಿಯಲ್ಲಿ ಯಾತ್ರೆ ಮಾಡ್ತಾರೆ. ಇದರ ಪ್ರೈಸ್ ಬಂದುಬಿಟ್ಟು ಅರೌಂಡ್ 12K ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಗೋಡ ಮೇಲೆಲ್ಲ ಹೋಗೋದು ದೊಡ್ಡ ವಿಷಯ ಅಲ್ಲ. ಸೊ ನಮಗೆ ಒಂದು ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆಂದರೆ ಪಾದಯಾತ್ರೆ ಮಾಡಿನೇ ಕೇದಾರ್ನಾಥ್ ದರ್ಶನ ಮಾಡಬೇಕಂತ. ಹುಡುಗರು ಫಾಸ್ಟಾಗಿ ಇವತ್ತು ತುಂಬ ಬಿಸಿಲಿದೆ, ಸೊ ಹಂಗಾಗಿ ನಡೀಲಿಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ಮಹಾದೇವನ ದರ್ಶನ ಮಾಡಿನೇ ಹೋಗೋದು, ಎಷ್ಟು ಕಷ್ಟ ಆದರೂ. हर महादेव, हर महादेव, हर महादेव. ಕೊಡ ಅವ್ರಿಗಾಗಲೇ ರೀಚ್ ಆಯ್ತು. ಏನಂದ್ರೆ ಒಂದು ಅರ್ಧ ಗಂಟೆ ಆಪ್ಷನ್ ಎಲ್ಲ ತುಂಬಾ ಇದೆ, ಬಟ್ ನಡ್ಕೊಂಡು ಹೋಗ್ಬೇಕಂತ ನಮ್ದು ಮನ್ಸಲ್ಲಿ ಒಂದು ಇತ್ತು. ಸೊ ಹಂಗಾಗಿ ನಡ್ಕೊಂಡೇ ಬರ್ಬೇಕು. ದೇಹ ದಂಡನೆ ಮಾಡಿ ದೇವ್ರ ದರ್ಶನ ಮಾಡೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಹಾ, ಆರಾಮಾಗತ್ತೆ. ಓಂ ನಮಃ ಶಿವಾಯ. ಜೈ ಶ್ರೀ ಕೇದಾರ್. ನೋಡಿ ನೇಚರ್ ಹೆಂಗಿದೆ ನೋಡಿ. ಕೆಲವೊಂದು ಕಡೆ ಹೋಗೋ ಜಾಗ ಇಷ್ಟ ಆಗುತ್ತೆ, ಕೆಲವೊಂದು ಕಡೆ ಹೋಗೋ ದಾರಿ ಇಷ್ಟ ಆಗುತ್ತೆ. ಆದರೆ ಹೋಗೋ ಜಾಗ, ಹೋಗೋ ದಾರಿ ಎರಡೂ ಇಷ್ಟ ಆಗೋ ಜಾಗ ಅಂದರೆ ಕೇದಾರ್ನಾಥ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. हर हर महादेव. ಸಿಕ್ಕಾಪಟ್ಟೆ ಡಿಫಿಕಲ್ಟ್ ರೋಡ್.
ಕೆಳಗಡೆ ಕೂತ್ಕೊಂಡು ಸ್ವಲ್ಪ ರಿಲೀಫ್ ಆಗುತ್ತೆ. ವಿಡಿಯೋ ಮಾಡ್ಕ ಎಲ್ಲರೂ ಓ ಗುರು ಹೇಗಿದೆಯಪ್ಪ ಗುರು ಹೇಗಿದೆಯಪ್ಪ ನೋಡಿ ಹೆಲಿಕಾಪ್ಟರ್ ಮಾಡ್ತಾ ಗೋಡ ತುಳಿತದ ಮಾರ ನಾಳೆ ನಿಮ್ ಕೈಲಿ ಒಳ್ಳೆ ರೀಲ್ಸ್ ಮಾಡೋರಲ್ಲ ನಾವು ಜನ ನೋಡ್ತಾರೆ. ಗಾಯ್ಸ್ ಇಲ್ಲಿಂದ ಕೇದಾರ್ನಾಥ್ಗೆ 3 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ಬಟ್ ಗೂಗಲ್ ಮ್ಯಾಪ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಆ್ಯಕ್ಚುಲಿ ಆವಾಗಿಂದಲೂ 3.5 3.2 3.1 3 ಇವಾಗ 3 ಕಾಣಿಸ್ತಿದೆ, ಬಟ್ ಅದು ಅಷ್ಟು ಅಕ್ಯುರೇಟ್ ಆಗಿಲ್ಲ. ಯಾಕಂದರೆ ನಾವು ನಡೆಯೋ ಡಿಸ್ಟೆನ್ಸು ಕವರ್ ಮಾಡೋದು ಡಿಸ್ಟೆನ್ಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಜಾಸ್ತಿನೇ ಆಗಿದೆ. ಇಲ್ಲಿ ಸ್ಟಾರ್ಟಿಂಗಲ್ಲಿ 16 ಕಿಲೋಮೀಟ್ರ್ ತೋರಿಸಿತ್ತು, ಬಟ್ ಆ್ಯಕ್ಚುಲಾಗಿ ಗೌರಿಕೊಂಡಿಂದ ಕೇದಾರ್ನಾಥ್ಗೆ 24 ಕಿಲೋಮೀಟ್ರ್ ಅಂತ ಹೇಳ್ತಾರೆ. ಗಾಯ್ಸ್ ಆಲ್ಮೋಸ್ಟ್ ನಾವು ರೀಚ್ ಆದ್ವಿ. ಇನ್ನೊಂದು 800 ಮೀಟರ್ ಇದೆ. ದೂರದಲ್ಲಿ ಕೇದಾರನಾಥೇಶ್ವರ ಮಂದಿರ ಕಾಣ್ತಾ ಇದೆ. ಎಷ್ಟು ಕಷ್ಟ ಆಯ್ತಂದರೆ ಇವಾಗ ರೂಮ್ ಆಪ್ಷನ್ ನೋಡ್ತಿದ್ದೀವಿ. ಎಷ್ಟೇ ಕಷ್ಟ ಆದರೂ ಯಾಕಂದರೆ ತುಂಬ 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 ಎಕ್ಸಾಸ್ಟ್ ಆಗಿದ್ದೀವಿ. ಈಗ ಟೆಂಟಲ್ಲೆಲ್ಲ ಉಳ್ಕೊಂಡು ನಮಗೆ ಕಷ್ಟ ಆಗ್ತಿದೆ. ಇವರು ಹತ್ತತ್ರ ಬರ್ತಾ ಇದೆ, ಬನ್ನಿ. ಭೀಮ್ ಪತ್ತರ್ 2012 ಅಲ್ಲಿ ಫ್ಲಡ್ ಆಗಿತ್ತಲ್ಲ, ಸೊ ಆ ಫ್ಲಡ್ ಆದ ಸಂದರ್ಭದಲ್ಲಿ ಈ ಒಂದು ಕಲ್ಲು ಮೇಲಿಂದ ನೀರಿನ ರಭಸಕ್ಕೆ ಇಲ್ಲಿ ಬಂದು ದೇವಸ್ಥಾನಕ್ಕೆ ಒಂದು ರಕ್ಷಣೆಯನ್ನು ನೀಡಿದ್ದು ಇದೇ ಕಲ್ಲು. ನೋಡಿ, ಮಂದಾಕಿನಿ ರಿವರ್ ಒಂದು ಹರಿದು ಬಂದ ವೇಗ ಮತ್ತು ಅದು ಆ ಜಾಗ ನೋಡಿ, ಇದೇ ಜಾಗದಿಂದ ಆ ರಿವರ್ ಹರಿದುಕೊಂಡು ಬಂದು ದೇವಸ್ಥಾನದ ಆಸುಪಾಸು ಮತ್ತು ದೇವಸ್ಥಾನ ಸುತ್ತಮುತ್ತ ಏನು ಜಾಗ ಇದೆ ಎಲ್ಲ ಕೊಚ್ಕೊಂಡು ಹೋದರೂ ದೇವಸ್ಥಾನಕ್ಕೆ ಏನೂ ಆಗಿರಲಿಲ್ಲ. ಸೊ ಮಹಾದೇವನ ಒಂದು ಪವಾಡ ಅಂತೆಲ್ಲ ಹೇಳ್ಬೋದು ಇದನ್ನು. ಹೆಲಿಕಾಪ್ಟರ್ನಲ್ಲಿ ಹೋಗುವುದಾದರೆ ಪತಾ ಅಥವಾ ಶೆರ್ಸಿ ಎಂಬ ಸ್ಥಳದಿಂದ ಕೇದಾರ್ನಾಥ್ ರೌಂಡ್ ಟ್ರಿಪ್ಪಿಗೆ ಅರೌಂಡ್ 8,000ದಿಂದ 10,000ವರೆಗೆ ಚಾರ್ಜ್ ಮಾಡ್ತಾರೆ. ಪೀಕ್ ಸೀಸನಲ್ಲಿ ಪ್ರೈಸ್ ಇನ್ನೂ ಜಾಸ್ತಿ ಇರುತ್ತೆ. ಇದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡಬೇಕು. ಆಫ್ಲೈನ್ ಕೂಡ ಸಿಗುತ್ತೆ, ಆದರೆ ಆನ್ಲೈನ್ಗೆ ಫಸ್ಟ್ ಪ್ರಿಫರೆನ್ಸ್ ಇರುತ್ತೆ. ಸೊ ಆನ್ಲೈನ್ ವಿಸಿಟರ್ಸ್ ಕಂಪ್ಲೀಟ್ ಆದಮೇಲೆ ಆಫ್ಲೈನ್ ಟಿಕೆಟ್ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಇಳಿತಾ ಇದ್ದೀವಿ, ನಮ್ಮ ಹುಡುಗರು ಮುಂದೋಗ್ತಾ ಇದ್ದಾರೆ. ಸೊ
ಒಂದೊಂದು ಕಿಲೋಮೀಟರ್ದು ನಾವು ಸಾಧಾರಣ 5,000 ಗಟ್ಟಲೆ ಬಂದಿದ್ವಿ. ನಾನ್ ಸ್ಟಾಪ್ 2 ಕಿಲೋಮೀಟರ್ ವರೆಗೆ ನಡ್ಕೊಂಡು ಬರ್ತಾನೆ ಇದ್ವಿ. ಇಳಿಯುವಾಗ ಸ್ವಲ್ಪ ಈಸಿ, ಮತ್ತೆ ಚಿಕ್ಕ ಹೆಜ್ಜೆ ಹಾಕ್ತಾ ಮಾತಾಡ್ತೇ ಹೋದ್ರೆ ಒಂದು ಸ್ವಲ್ಪ ಗೊತ್ತಾಗ ತುಂಬ 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 ಕಷ್ಟ. ಇಳಿಯುವಾಗ ಸಲೀಸಾಗಿ ಹೋಗ್ತೀವಿ, ನಾವು ನಡೆಯೋದೇ ಬೇಡ. 5 hours ಜರ್ನಿ ಮಾಡ್ಬೋದು, ಅಷ್ಟು ಬೇಗ ನಡಿಲ್ಲ. ಓಕೆ, 5 hours 6 hours. ಇವಾಗ ನಾವು ಸೋನ್ ಪ್ರಯಾಗ್, ನಿನ್ನೆ ಕೇದಾರ್ನಾಥ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಅಂದರೆ ದೇವ್ರ ದರ್ಶನ ಮಾಡಿಕೊಂಡು ಸೋನ್ ಪ್ರಯಾಗ್ ಬಂದ್ವಿ. ಇವಾಗ ಸೋನ್ ಪ್ರಯಾಗಿಂದ ಬದ್ರಿನಾಥಿಗೆ ಹೋಗ್ಲಿಕ್ಕೆ ಕ್ಯಾಬ್ ಹತ್ರ ಹೋಗ್ತಿದ್ದೀವಿ. ಕ್ಯಾಬ್ ಪರ್ ಪರ್ಸನ್ 700-800 ಎಲ್ಲ ಇರ್ತಾರಂತೆ. ಸೊ 7 ಜನ ಒಂದು ಟೀಮ್ ಮಾಡಿ ಒಂದು ಕ್ಯಾಬಲ್ಲಿ ಹೋಗಬೇಕು. ಭಯ್ಯ ಶೇರಿಂಗ್ ಕಿತ್ನಾ ಹೋತಾ ಹೈ? बद्रीनाथ एक बंदे का 500. यो 1,500 कितना 1,500. ना तो आप व्हाट्सएप में साहब फेस दिखे. ಈ ಯಾತ್ರೆಯಲ್ಲಿ ನಮಗೆ ಸುಮಾರು 73,000 ಖರ್ಚಾಗಿತ್ತು. ಇದರಲ್ಲಿ ಕೇದಾರ್ನಾಥ್, ಬದ್ರಿನಾಥ್ ಅಲ್ಲದೆ ಹರಿದ್ವಾರದಲ್ಲಿ ಕೂಡ ನಾವು 2 ದಿನ ಟ್ರಾವೆಲ್ ಮಾಡಿದ್ವಿ. ಇದೆಲ್ಲ ಸೇರಿ ಪರ್ ಹೆಡ್ 24,000 ಆಗಿದೆ. ಇದರಲ್ಲಿ 12,000 ಫ್ಲೈಟಿಗೆ ಹೋದರೆ ಇನ್ನುಳಿದದ್ದು ಇತರ ಖರ್ಚು.